ರೇವಣ್ಣ ಅವರ ಜಾಮೀನು ಅರ್ಜಿಗೆ ಸಂಬಂಧಿಸಿದಂತೆ ಸದ್ಯ ವಿಚಾರಣೆ ನಡೀತಾ ಇದೆ. ಪ್ರಮುಖವಾಗಿ ಎಸ್ಐಟಿ ಪರ ವಕೀಲರು ವಾದ ಮಂಡಿಸ್ತಾ ಇದ್ದಾರೆ. ಯಾಕಾಗಿ ಆರೋಪಿ ಸ್ಥಾನದಲ್ಲಿ ನಿಂತಿರುವಂಥ ಎಚ್.ಡಿ. ರೇವಣ್ಣ ಅವರಿಗೆ ಜಾಮೀನು ಕೊಡಬಾರದು ಅನ್ನೋ ವಿಚಾರಕ್ಕೆ ಸಂಬಂಧಿಸಿ ವಾದ ಮಂಡಿಸ್ತಾ ಇದ್ದಾರೆ. ಸೊ ಇಲ್ಲಿ ಏನಾಗಿದೆ ಈ ಕೇಸ್ನಲ್ಲಿ ಅನ್ನೋ ವಿಚಾರಕ್ಕೆ ಸಂಬಂಧಿಸಿದಂತೆ ಎಸ್ಐಟಿಯ ವರ್ಷನ್ ಸ್ವಲ್ಪ ಪ್ರಸ್ತಾಪ ಆಗ್ತಾ ಇದೆ. ನ್ಯಾಯಪೀಠದ ಗಮನಕ್ಕೆ ಅದನ್ನು ತರಲಾಗ್ತಾ ಇದೆ. ಎರಡು ವಿಚಾರವನ್ನು ಆ ಕಡೆ ಸಿ.ವಿ. ನಾಗೇಶ್ ಅವರು ಆರೋಪಿ ಪರ ವಕೀಲರು ಪ್ರಸ್ತಾಪ ಮಾಡಿದರು. ಒಂದು, ಇಲ್ಲಿ ಹಾಕಿರುವಂಥ ಸೆಕ್ಷನ್ಸು ಇರ್ರಿಲೆವೆಂಟು ಅಥವಾ ಈ ಆರೋಪಗಳಿಗೆ ಆ ಸೆಕ್ಷನ್ನು ಅಟ್ರ್ಯಾಕ್ಟ್ ಆಗಲ್ಲ ಅನ್ನೋದನ್ನು ಅವರು ಪ್ರಸ್ತಾಪ ಮಾಡಿದರು. ಇಲ್ಲ ಆಗತ್ತೆ ಅನ್ನೋದಕ್ಕೆ ಇವರು ಕನ್ವಿನ್ಸಿಂಗ್ ಆದಂಥ ಕಾರಣವನ್ನು ನ್ಯಾಯಪೀಠದ ಮುಂದೆ ಕೊಡಬೇಕಾಗತ್ತೆ. ಸೊ ಅದನ್ನು ಇವರು ಮಾಡ್ತಾ ಇದ್ದಾರೆ. ಯಾಕೆ 364A ಮತ್ತು 365 ಇಲ್ಲಿ ಪ್ರಸ್ತುತ ಅಥವಾ ಇಲ್ಲಿ ಅನ್ವಯ ಯಾಕಾಗತ್ತೆ ಅನ್ನೋದಕ್ಕೆ ಅವ್ರ ಕಾರಣಗಳನ್ನು ಕೊಡ್ತಾ ಇದ್ದಾರೆ. ಒಂದಿಷ್ಟು ಹಳೆಯ ಆದೇಶದ ವಿಚಾರವೂ ಕೂಡ ಉಲ್ಲೇಖ ಆಗ್ತಾ ಇದೆ. ಬೇರೆ ಬೇರೆ ಕೋರ್ಟ್ಗಳಲ್ಲಿ ಬಂದಂಥ ತೀರ್ಪಿನ ವಿಚಾರ ಇರಬಹುದು, ಬೇರೆ ಬೇರೆ ತೀರ್ಪಿಗೆ ಸಂಬಂಧಿಸಿದಂತೆ ಬಂದಂಥ ಬೇರೆ ಬೇರೆ ತೀರ್ಪುಗಳು, ಒಂದಕ್ಕೆ ಪೂರಕವಾಗಿ ಬಂದಂಥ ಬೇರೆ ಬೇರೆ ತೀರ್ಪುಗಳು, ಇದನ್ನು ಕೂಡ ಪ್ರಸ್ತಾಪ ಮಾಡಲಾಗ್ತಾ ಇದೆ. ಸೊ ಇಲ್ಲಿ ಪ್ರಶ್ನೆ ಇರೋದು, ಆರೋಪಿ ಸ್ಥಾನದಲ್ಲಿ ನಿಂತಿರುವಂಥ ವ್ಯಕ್ತಿ ರೇವಣ್ಣ ಅವರಿಗೆ ಅವರು ಜುಡಿಷಿಯಲ್ ಕಸ್ಟಡಿಯಲ್ಲಿ ಇರೋದ್ರಿಂದ ಬೇಲ್ ಸಿಗತ್ತಾ ಇಲ್ವಾ ಅನ್ನೋದು ಪ್ರಶ್ನೆ. ಸ್ವಲ್ಪ ಹೊತ್ತಲ್ಲೇ ಅದಕ್ಕೆ ಉತ್ತರ ಸಿಗುವಂಥ ಸಾಧ್ಯತೆ ಇದೆ. ಇನ್ನೇನು ಕೆಲವು ಕ್ಷಣಗಳಲ್ಲಿ ಎಸ್ಐಟಿ ಪರ ವಕೀಲರ ವಾದ ಮಂಡನೆ ಕೂಡ ಕನ್ಕ್ಲೂಡ್ ಆಗಬಹುದು. ಅದಾದ ಬೆನ್ನಿಗೆ ನ್ಯಾಯಾಧೀಶರು ತೀರ್ಪು ಪ್ರಕಟಿಸಬಹುದು. ಸೊ ಇಲ್ಲಿ FIR ಅಲ್ಲಿ ಉಲ್ಲೇಖ ಆಗಿರುವಂಥ KR ನಗರ ಸ್ಟೇಷನ್ನಲ್ಲಿ ಏನು ದಾಖಲಾಯಿತು ಕೇಸು, ಆ KR ನಗರ ಸ್ಟೇಷನಲ್ಲಿ ದಾಖಲಾಗಿರುವಂಥ ಕೇಸ್ನ FIR ಅಲ್ಲಿ ಉಲ್ಲೇಖಿಸಲಾಗಿರುವಂಥ ಸೆಕ್ಷನ್ಗಳು ಸರಿನಾ ತಪ್ಪ, ಅಥವಾ ಹಾಕಲಾಗಿರುವಂಥ ಸೆಕ್ಷನ್ಗಳು ಸರಿಯಾಗಿ ಆಗಿದೆಯಾ ಅಥವಾ ಅದರಲ್ಲಿ ರಾಜಕೀಯ ದುರುದ್ದೇಶ ಇದೆಯಾ ಅನ್ನೋ ವಿಚಾರವೂ ಕೂಡ ಇಲ್ಲಿ ಪ್ರಸ್ತಾಪ ಆಗ್ತಾ ಇರೋದು. ಒಂದನೇದಾಗಿ ಸಿ.ವಿ. ನಾಗೇಶ್ ಅವರು ಇದನ್ನು ಪ್ರಸ್ತಾಪ ಮಾಡಿದರು. ರಾಜಕೀಯ ದುರುದ್ದೇಶದಿಂದ ನನ್ನ ಕಕ್ಷಿದಾರರ ಮೇಲೆ ಈ ಸೆಕ್ಷನ್ಗಳನ್ನು ಹಾಕಲಾಗಿದೆ. ಆದರೆ ಈ ಸೆಕ್ಷನ್ಗಳನ್ನು ಏನು ಹಾಕಿದ್ದಾರೆ, ಈ ಸೆಕ್ಷನ್ಗಳಿಗೂ ಬಂದಿರುವಂಥ ಆರೋಪಕ್ಕೂ ಅಥವಾ ನಡೆದಿರುವಂಥ ಘಟನೆಗೂ ಯಾವ ಸಂಬಂಧವೂ ಇಲ್ಲ ಅನ್ನೋದು ಆರೋಪಿ ಪರ ವಕೀಲ ಸಿ.ವಿ. ನಾಗೇಶ್ ಅವರ ವಾದ ಆಗಿತ್ತು. ಅದಕ್ಕೀಗ ಕೌಂಟರ್ ಆರ್ಗ್ಯುಮೆಂಟ್ ಅಥವಾ ಪ್ರತಿವಾದದ ಸಂದರ್ಭದಲ್ಲಿ ಎಸ್ಐಟಿ ಪರ ವಕೀಲರು ಮಂಡಿಸ್ತಾ ಇರುವಂಥ ವಾದ ಈ ರೀತಿ ಇದೆ. ಯಾವ ಕಾರಣಕ್ಕಾಗಿ ಇಲ್ಲಿ ಈ ಎರಡು ಸೆಕ್ಷನ್ಗಳು ಹಾಕಬೇಕಾಗತ್ತೆ ಅಥವಾ ಹಾಕಿದ್ದು ಸರಿ ಅನ್ನೋದಕ್ಕೆ ಅವರು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಇನ್ನು ಎಸ್ಐಟಿ ಪರ ವಕೀಲರು ವಾದ ಮಂಡಿಸೋ ಸಂದರ್ಭದಲ್ಲಿ ಈ ಪರ್ಟಿಕ್ಯುಲರ್ ಕೇಸ್ ಏನಿದೆ, ಇದು ಕಿಡ್ನ್ಯಾಪ್ ಕೇಸು, KR ನಗರ ಸ್ಟೇಷನ್ ದಾಖಲಾಗಿರುವಂಥ ಕೇಸು. ಈ ಕೇಸಿಗೂ CIDಯಲ್ಲಿ ದಾಖಲಾಗಿರುವಂಥ ಅತ್ಯಾಚಾರ ಕೇಸು, ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ದಾಖಲಾಗಿರುವಂಥ ಅತ್ಯಾಚಾರ ಕೇಸು, ಅಂದರೆ ಇಲ್ಲಿ ಆರೋಪಿ ಸ್ಥಾನದಲ್ಲಿ ನಿಂತಿರುವಂಥ ಎಚ್.ಡಿ. ರೇವಣ್ಣ ಅವರ ಪುತ್ರನ ವಿರುದ್ಧ ದಾಖಲಾಗಿರುವಂಥ ಕೇಸು, ಆ ಕೇಸನ್ನು ಇದಕ್ಕೆ ಲಿಂಕ್ ಮಾಡ್ತಾ ಇದ್ದಾರೆ. ಅದು ಇದು ಬೇರೆ ಬೇರೆ ಅಲ್ಲ, ಅದರ ಮುಂದುವರಿದ ಭಾಗನೇ ಇದು, ಅಥವಾ ಆ ಕೇಸಿನ ಸಾಕ್ಷ್ಯನಾಶ ಮಾಡೋದಕ್ಕೆ ಇಲ್ಲಿ ಕಿಡ್ನ್ಯಾಪ್ ಆಗಿರೋದು. ಸೊ ಬೇರೆ ಬೇರೆಯಾಗಿ ನೋಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಇಲ್ಲಿ ವಕೀಲರು ಮಂಡಿಸ್ತಾ ಇರುವಂಥ ವಾದ. ಸಾಕ್ಷ್ಯನಾಶದ ಪ್ರಯತ್ನ ಇಲ್ಲಿ ಅಂತ. ಈಗ ಮೇನ್ ಪಾಯಿಂಟಿಗೆ ಎಸ್ಐಟಿ ಪರ ವಕೀಲರು ಬರ್ತಾ ಇದ್ದಾರೆ. ಇಲ್ಲಿ ಯಾಕೆ ಜಾಮೀನು ಕೊಡಬಾರ್ದು ಆರೋಪಿಗೆ ಅಂತಂದ್ರೆ, ಇಲ್ಲಿ ಆರೋಪಿಯ ಪುತ್ರ ಪ್ರಜ್ವಲ್ ರೇವಣ್ಣ ಅವರು ತಲೆಮರೆಸಿಕೊಂಡು ಓಡಾಡ್ತಾ ಇದ್ದಾರೆ. ಇಲ್ಲಿ ಆರೋಪಿಯು ಕೂಡ ತಲೆಮರೆಸಿಕೊಳ್ಳುವಂಥ ಸಾಧ್ಯತೆ ಇದೆ. ಆರೋಪಿ ಒಬ್ಬ ಪ್ರಭಾವಿ ರಾಜಕಾರಣಿ, ಹೀಗಾಗಿ ಸಾಕ್ಷ್ಯನಾಶ ಮಾಡಬಹುದು. ಇಲ್ಲಿ ಒಂದು ಪ್ರಕರಣವನ್ನು ಮುಚ್ಚಿ ಹಾಕುವಂಥ ಪ್ರಯತ್ನ ಆಗಿದೆ. ಬೇರೆ ಬೇರೆ ಪ್ರಕರಣಗಳಲ್ಲೂ ಕೂಡ ಇದೇ ರೀತಿ ಮಾಡುವಂಥ ಸಾಧ್ಯತೆ ಇದೆ. ಯಾಕಂತಂದ್ರೆ ಈ ಅಶ್ಲೀಲ ಕೇಸ್ನಲ್ಲಿ ಅನೇಕ ಮಂದಿ ಸಂತ್ರಸ್ತೆಯರಿದ್ದಾರೆ. ಸೊ ಒಂದು ವೇಳೆ ಆರೋಪಿಗೆ ಬೇಲ್ ಕೊಟ್ಟರೆ, ಆರೋಪಿ ಪ್ರಭಾವಿಯಾಗಿರೋದ್ರಿಂದ, ರಾಜಕಾರಣಿಯಾಗಿರೋದ್ರಿಂದ ಸಾಕ್ಷ್ಯನಾಶ ಮಾಡಬಹುದು ಅನ್ನೋದು ಒಂದು. ಯಾಕೆ ಜಾಮೀನು ಕೊಡಬಾರ್ದು ಅನ್ನೋದಕ್ಕೆ ಎಸ್ಐಟಿ ವ್ಯಕ್ತಪಡಿಸ್ತಾ ಇರುವಂಥ ಆಕ್ಷೇಪ. ಎರಡನೆಯದ್ದು, ಇಲ್ಲಿ ಜಾಮೀನು ಕೋರಿ ಅರ್ಜಿ ಸಲ್ಲಿಸಿರುವಂಥ ವ್ಯಕ್ತಿಯ ಪುತ್ರ, ರೇಪ್ ಕೇಸ್ನ ಅಕ್ಯೂಸ್ಡ್ ಪ್ರಜ್ವಲ್ ರೇವಣ್ಣ, ಅವರು ತಲೆಮರೆಸಿಕೊಂಡು ಓಡಾಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಈ ಆರೋಪಿಯು ಕೂಡ ಒಂದು ವೇಳೆ ಇಲ್ಲಿ ಬೇಲ್ ಕೊಟ್ಟರೆ
ಈ ಆರೋಪಿಯು ಕೂಡ ತಲೆಮರೆಸಿಕೊಳ್ಳುವಂಥ ಸಾಧ್ಯತೆ ಇದೆ. ತಲೆಮರೆಸಿಕೊಳ್ಳೋದಕ್ಕಾಗಲ್ವಾ? ಜೊತೆಗೆ ಇವರು ಪ್ರಭಾವಿ ವ್ಯಕ್ತಿಯೂ ಕೂಡ ರಾಜಕಾರಣಿಯೂ ಕೂಡ ಆಗಿರೋದ್ರಿಂದ ಆತನಂತೆಯೇ ಅಂದರೆ ಪ್ರಜ್ವಲ್ ರೇವಣ್ಣನಂತೆಯೇ ಎಚ್ ಡಿ ರೇವಣ್ಣ ಕೂಡ ತಲೆಮರೆಸಿಕೊಂಡು ಓಡಾಡಬಹುದು. ಸೊ ಆ ಕಾರಣಕ್ಕಾಗಿ ಜಾಮೀನು ಕೊಡಬಾರದು. ಎರಡನೆಯದ್ದು ಸಾಕ್ಷ್ಯನಾಶ. ಈ ಕೇಸು ಕೂಡ ಸಾಕ್ಷ್ಯನಾಶದ ಪ್ರಯತ್ನ. ಇದರಂತೆ ಇನ್ನೂ ಬಹಳ ಮಂದಿ ಸಂತ್ರಸ್ತೆಯರಿದ್ದಾರೆ. ಅವರ ಮೇಲೆಯೂ ಕೂಡ ಇದೇ ರೀತಿ ಒತ್ತಡ ಹಾಕಿ ಅಥವಾ ಕಿಡ್ನ್ಯಾಪ್ ಮಾಡಿ ಅದು ಇದು ಮಾಡಬಹುದು. ಸೊ ಆ ಕಾರಣಕ್ಕಾಗಿ ಈ ವ್ಯಕ್ತಿಗೆ ಅಥವಾ ಅರ್ಜಿದಾರರು ಬೇಲ್ಗಾಗಿ ಅರ್ಜಿ ಸಲ್ಲಿಸಿರುವಂಥ ವ್ಯಕ್ತಿಗೆ ಬೇಲ್ ಕೊಡಬಾರ್ದು ಅಂತ SIT ವಾದ ಮಂಡಿಸ್ತಾ ಇದೆ. ಪ್ರಕರಣಕ್ಕೆ ಬೇಕಾದಂಥ ರೀಸನಬಲ್ ಸಾಕ್ಷಿಗಳು ಕೂಡ ಇದ್ದಾವೆ ಅನ್ನೋದನ್ನು ಕೂಡ SIT ಪರ ವಕೀಲರು ನ್ಯಾಯಪೀಠದ ಗಮನಕ್ಕೆ ತರ್ತಾ ಇದ್ದಾರೆ. ಆರೋಪಿಯ ತಂದೆಯೂ ಪ್ರಭಾವಿ ರಾಜಕಾರಣಿ. ಸೊ ಅವರು ಸಾಕ್ಷ್ಯನಾಶ ಮಾಡುವಂಥ ಸಾಧ್ಯತೆ ಇದೆ. ಅಂದರೆ ಮಾಜಿ ಪ್ರಧಾನಿಗಳು ಆರೋಪಿಯ ತಂದೆ, ಮಗ, ಅವರು ಸಂಸದರು, ಅವ್ರ ಮೇಲೆ ರೇಪ್ ಕೇಸ್ ಇದೆ. ಅವರು ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದಾರೆ, ತಲೆಮರೆಸ್ಕೊಂಡಿದ್ದಾರೆ. ಸೊ ಇಲ್ಲಿ ಈ ವ್ಯಕ್ತಿಗೆ ಜಾಮೀನು ಕೊಟ್ಟರೆ, ಆರೋಪಿ ಸ್ಥಾನದಲ್ಲಿ ನಿಂತಿರುವಂಥ ಬೇಲ್ ಅರ್ಜಿದಾರನಿಗೆ ಏನಾದರೂ ಜಾಮೀನು ಕೊಟ್ಟರೆ ಈಗ ಮಾಡಿದಂಥ ಕೃತ್ಯವನ್ನೇ ಮುಂದುವರಿಸಬಹುದು. ಅಂದರೆ ಸಾಕ್ಷ್ಯನಾಶ ಅಂತ SIT ಹೇಳ್ತಾ ಇರೋದು. ಇದು ಸಾಕ್ಷ್ಯನಾಶದ ಕೇಸು ಕಿಡ್ನಾಪ್ ಕೇಸು ಮಾತ್ರ ಅಲ್ಲ, ಸಾಕ್ಷ್ಯನಾಶದ ಕೇಸು ಕೂಡ. ಸೊ ಅದನ್ನು ಇಲ್ಲೂ ಕೂಡ ಮುಂದುವರಿಸಬಹುದು ಒಂದು ವೇಳೆ ಬೇಲ್ ಕೊಟ್ಟರೆ ಅನ್ನೋದು SITಯ ಆಕ್ಷೇಪ. ಬೇಲ್ಗೆ ಸಂಬಂಧಿಸಿದಂತೆ ಅಲ್ಲಿಗೆ ಎರಡು ವಿಚಾರ ಸ್ಪಷ್ಟ. SITಯ ಆಕ್ಷೇಪ ಯಾವುದು? ಒಂದು, ಬೇಲ್ ವಿಚಾರಕ್ಕೆ ಸಂಬಂಧಿಸಿದಂತೆ ಸಾಕ್ಷ್ಯನಾಶದ ಅನುಮಾನ. ಎರಡನೆಯದು, ವ್ಯಕ್ತಿ ಪ್ರಭಾವಿಯಾಗಿರೋದ್ರಿಂದ ತಪ್ಪಿಸಿಕೊಳ್ಳಬಹುದು. ಮತ್ತು ಈ ವ್ಯಕ್ತಿ ಅಥವಾ ಆರೋಪಿ ಸ್ಥಾನದಲ್ಲಿ ನಿಂತಿರುವಂಥ ಎಚ್ ಡಿ ರೇವಣ್ಣ ಇವರ ಪುತ್ರನೂ ಕೂಡ ತಲೆಮರೆಸಿಕೊಂಡಿದ್ದಾರೆ. ಸೊ ಅದರಂತೆ ಇದು ಆಗಬಹುದು. ಮತ್ತು ಈ ಕೇಸ್ನಲ್ಲಿ, ಅಶ್ಲೀಲ ಕೇಸ್ನಲ್ಲಿ ಅಥವಾ ಅಶ್ಲೀಲ ಪೆನ್ ಡ್ರೈವ್ ಕೇಸ್ನಲ್ಲಿ ಇನ್ನಷ್ಟು ಮಂದಿ ಸಂತ್ರಸ್ತೆಯರಿದ್ದಾರೆ. ಅವರ ಮೇಲೆಯೂ ಕೂಡ ಅಥವಾ ಆ ಸಾಕ್ಷ್ಯವನ್ನು ನಾಶ ಮಾಡುವಂಥ ಪ್ರಯತ್ನಗಳು ಕೂಡ ಆಗಬಹುದು. ಇನ್ನು ವಿಕ್ಟಿಮ್ಗಳು ಅಂದರೆ ಸಂತ್ರಸ್ತೆಯರು, ಅಶ್ಲೀಲ ಹಗರಣದ ಸಂತ್ರಸ್ತೆಯರು, ಅವರು ದೂರು ಕೊಡೋದಕ್ಕೆ ಮುಂದೆ ಬಾರದೇ ಇರಬಹುದು. ಬಿಕಾಸ್ ಇಲ್ಲಿ ಆರೋಪಿ ಬೇಲ್ ಮೇಲೆ ಹೊರಗಿದ್ದಾರೆ ಅಂದಾಗ ಆ ಸಂತ್ರಸ್ತೆಯರಲ್ಲಿ ಭಯ ಸೃಷ್ಟಿಯಾಗುತ್ತೆ. ಆ ಕಾರಣಕ್ಕಾಗಿ ಅವರು ದೂರು ಕೊಡೋದಕ್ಕೆ ಮುಂದೆ ಬಾರದೇ ಇರಬಹುದು. ಅನೇಕ ಮಂದಿ ಸಂತ್ರಸ್ತೆಯರಿದ್ದಾರೆ, ಅವರಿಗೆ ಆ ಭಯ ಇರಬಹುದು. ಸೊ ಇವರು ಜೈಲಲ್ಲೇ ಇದ್ದರೆ ಅವರು ದೂರು ಕೊಡುವಂಥ ಸಾಧ್ಯತೆಗಳು ಹೆಚ್ಚಿರುತ್ತೆ. ಜಾಮೀನು ಕೊಟ್ಟರೆ ಭಯ ಸೃಷ್ಟಿಯಾಗತ್ತೆ. ಆ ಕಾರಣಕ್ಕಾಗಿ ಸಂತ್ರಸ್ತೆಯರು ದೂರು ಕೊಡೋದಕ್ಕೆ ಮುಂದೆ ಬರದೇ ಇರಬಹುದು. ಅದಕ್ಕಾಗಿ ಈ ಅರ್ಜಿದಾರರಿಗೆ ಅಥವಾ ಆರೋಪಿ ಎಚ್ ಡಿ ರೇವಣ್ಣ ಅವರಿಗೆ ಬೇಲ್ ಕೊಡಬೇಡಿ ಅಥವಾ ಬೇಲ್ ಕೊಡಬಾರ್ದು ಅನ್ನೋದು SIT ಪರ ವಕೀಲರ ಆರ್ಗ್ಯುಮೆಂಟು. ಸಂತ್ರಸ್ತರು ಭಯವಿಲ್ಲದೆ ಮುಂದೆ ಬರುವಂಥ ವಾತಾವರಣ ಸೃಷ್ಟಿಯಾಗಬೇಕು. ಆ ರೀತಿ ಆಗಬೇಕು ಅಂತಾದರೆ ಆರೋಪಿಗೆ ಬೇಲ್ ಕೊಡಬಾರ್ದು. ಸೊ ಅಲ್ಲಿಗೆ ಕ್ಲಿಯರು. ಈ ಪಾಯಿಂಟ್ ಆಫ್ ಆರ್ಗ್ಯುಮೆಂಟ್ ಏನಿದೆ, SITಯ ಆರ್ಗ್ಯುಮೆಂಟ್ನ ಒಟ್ಟು ಸಾರಾಂಶವನ್ನು ನಾವು ಹೇಳಬೇಕು ಅಂತಾದರೆ, ಪಾಯಿಂಟ್ ನಂಬರ್ 1, ಇದು ಕೇವಲ ಕಿಡ್ನ್ಯಾಪ್ ಕೇಸ್ ಅಲ್ಲ. ಬದಲಾಗಿ ಈ ಕಿಡ್ನ್ಯಾಪ್ ಕೇಸಿಗೂ ಅಲ್ಲಿ ದಾಖಲಾಗಿರುವಂಥ ಅತ್ಯಾಚಾರ ಕೇಸಿಗೂ ಸಂಬಂಧ ಇದೆ. ಯಾಕೆ ಸಂಬಂಧ ಅಂತಂದರೆ, ಆ ಅತ್ಯಾಚಾರ ಕೇಸ್ನ ಸಾಕ್ಷ್ಯನಾಶದ ಪ್ರಯತ್ನ ಈ ಕಿಡ್ನ್ಯಾಪ್ ಕೇಸು. ಸೊ ಎರಡನ್ನ ಬೇರೆ ಬೇರೆಯಾಗಿ ನೋಡೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೂ ಇದಕ್ಕೂ ಲಿಂಕ್ ಇರೋದ್ರಿಂದ ಒಂದು ವೇಳೆ ಆರೋಪಿಗೆ ಬೇಲ್ ಕೊಟ್ಟರೆ ಈಗ ಮಾಡಿದಂಥ ಕೃತ್ಯವನ್ನೇ ಮುಂದೆಯೂ ಮಾಡಬಹುದು. ಅಂದರೆ ಈಗ ಏನು ಸಂತ್ರಸ್ತೆಯನ್ನು ಕಿಡ್ನ್ಯಾಪ್ ಮಾಡುವಂಥ ಪ್ರಯತ್ನ ಆಗಿದೆ SIT ಪ್ರಕಾರ, ಅದೇ ರೀತಿ ಬೇರೆ ಬೇರೆ ಸಂತ್ರಸ್ತೆಯರನ್ನ ಕೂಡ ಕಿಡ್ನ್ಯಾಪ್ ಮಾಡಬಹುದು ಅಥವಾ ಸಾಕ್ಷ್ಯನಾಶ ಮಾಡುವಂಥ ಪ್ರಯತ್ನ ಮಾಡಬಹುದು. ಆ ಕಾರಣಕ್ಕಾಗಿ ಆರೋಪಿಗೆ ಬೇಲ್ ಕೊಡಬಾರದು. ಎರಡನೆಯದ್ದು, ಆರೋಪಿ ಸ್ಥಾನದಲ್ಲಿ ನಿಂತಿರುವಂಥ ವ್ಯಕ್ತಿ ರಾಜಕೀಯವಾಗಿಯೂ ಕೂಡ ಪ್ರಭಾವಿ. ಅವರ ತಂದೆಯೂ ಕೂಡ ಪ್ರಭಾವಿ ರಾಜಕಾರಣಿ, ಪ್ರಭಾವಿ ಕುಟುಂಬದಿಂದ ಬಂದಂಥವರು. ಒಂದು ವೇಳೆ ಬೇಲ್ ಕೊಟ್ಟು ಅವರು ಹೊರಗೆ ಬಂದರು ಅಂತಾದರೆ ಈಗಿರುವಂಥ ಸಂತ್ರಸ್ತೆಯರು ದೂರು ಕೊಡೋದಕ್ಕೆ ಮುಂದಕ್ಕೆ ಬರಲ್ಲ. ಭಯದ ಕಾರಣಕ್ಕಾಗಿ ಮುಂದಕ್ಕೆ ಬರಲ್ಲ. ಸೊ ಆ ಕಾರಣಕ್ಕಾಗಿ
ಇಲ್ಲಿ ಆರೋಪಿ ಸ್ಥಾನದಲ್ಲಿ ನಿಂತಿರುವಂಥ ರೇವಣ್ಣ ಅವರಿಗೆ ಬೇಲ್ ಕೊಡಬಾರ್ದು ಅಂತ SIT ಪರ ವಕೀಲರು ಕ್ಲಿಯರ್ ಆಗಿ ವಾದ ಮಂಡಿಸ್ತಾ ಇದ್ದಾರೆ. ಎಸ್, ಇಲ್ಲಿ ಆರೋಪಿಯ ಮಗ ತಲೆಮರೆಸಿಕೊಂಡಿದ್ದಾರೆ. ಆರೋಪಿ ಸಾಕ್ಷ್ಯ ಟ್ಯಾಂಪರ್ ಅಂದರೆ ಸಾಕ್ಷ್ಯ ನಾಶ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಮುಂದೆಯೂ ನಡೆಸುವಂಥ ಸಾಧ್ಯತೆ ಇದೆ. ಆ ಕಾರಣಕ್ಕಾಗಿ ಬೇಲ್ ಕೊಡಬೇಡಿ, ಜಾಮೀನು ಮಂಜೂರು ಮಾಡಬೇಡಿ ಅನ್ನೋ ವಾದವನ್ನು SIT ಪರ ವಕೀಲರು ಮಂಡಿಸ್ತಾ ಇದ್ದಾರೆ. ಎಸ್, ಇಲ್ಲಿ ಎರಡೂ ರೀತಿಯ ವಾದವನ್ನ ಕೂಡ ನಾವು ಗಮನಿಸಿದ್ರೂ ಕೂಡ ಬಹಳ ಅದ್ಭುತವಾಗಿ ಎರಡೂ ಕಡೆಯಿಂದ ವಾದ ಮಂಡನೆಯಾಗಿದೆ. ಘಟಾನುಘಟಿಗಳೇ ವಾದ ಮಂಡಿಸಿರೋದ್ರಿಂದ ಬಹಳ ಅದ್ಭುತವಾದಂಥ ವಾದ ಮಂಡನೆಯಾಗಿದೆ. CV ನಾಗೇಶ್ ಅವರು ಪ್ರಸ್ತಾಪ ಮಾಡಿದಂಥ ಒಂದಿಷ್ಟು ವಿಚಾರಗಳು ಏನಿದ್ದಾವೆ ಅದು ಕೂಡ ಬಹಳ ಸೀರಿಯಸ್ ಆದಂಥ ವಿಚಾರಗಳು ಪ್ರಸ್ತಾಪಿಸಿರೋದು. ಯಾಕೆ ಬೇಲ್ ಕೊಡಬೇಕು ಮತ್ತು ಇದರಲ್ಲಿ ಯಾಕೆ ನಮಗೆ ದುರುದ್ದೇಶದ ಅನುಮಾನ ಬರ್ತಿದೆ ಅನ್ನೋದಕ್ಕೆ ಅವ್ರದ್ದು ಕಾರಣಗಳನ್ನು ಕೊಟ್ಟರು. ಈ ಕಡೆ SIT ಮಂಡಿಸ್ತಾ ಇರುವಂಥ ವಾದವು ಕೂಡ ಬಹಳ ಅದ್ಭುತವಾಗಿ ಇದೆ ಅಂತಲೇ ನಾವು ಹೇಳಬೇಕು. ಯಾಕಂತಂದರೆ ಇದು ಆ ಕೇಸ್ನ ಜೊತೆಗೆ ಮಿಂಗಲ್ ಆಗಿರುವಂಥ ಅಥವಾ ಲಿಂಕ್ ಆಗಿರುವಂಥ ಕೇಸ್ ಆಗಿರೋದ್ರಿಂದ ಸಾಕ್ಷಿ ಒಂದು ವೇಳೆ ಜಾಮೀನು ಕೊಟ್ಟರೆ ಅದರ ಮೇಲೂ ಕೂಡ ಪರಿಣಾಮ ಬೀರುತ್ತೆ ಅನ್ನೋದು ಓವರಾಲ್ ಆದಂಥ ವಾದ. ಸೊ ಆ ಕಾರಣಕ್ಕಾಗಿ ಇದನ್ನು ಈಗ ನ್ಯಾಯಪೀಠ ಯಾವ ರೀತಿ ಇದನ್ನು ಪರಿಗಣಿಸುತ್ತೆ ಅನ್ನೋದು ಸದ್ಯಕ್ಕಿರುವಂಥ ಪ್ರಶ್ನೆ. CV ನಾಗೇಶ್ ಅವರು ಕೊಟ್ಟಿರುವಂಥ ಕಾರಣಗಳು ನ್ಯಾಯಪೀಠವನ್ನು ಕನ್ವಿನ್ಸ್ ಮಾಡಿದೆಯಾ ಅಥವಾ SIT ವಕೀಲರು ಕೊಟ್ಟಿರುವಂಥ ಕಾರಣಗಳೇನಿದ್ದಾವೆ ಅದು ನ್ಯಾಯಪೀಠವನ್ನು ಕನ್ವಿನ್ಸ್ ಮಾಡಿದೆಯಾ? ಅಂತಿಮವಾಗಿ ನ್ಯಾಯಾಧೀಶರ ವಿವೇಚನೆ ಬೇಲ್ನ ವಿಚಾರಕ್ಕೆ ಸಂಬಂಧಿಸಿದಂತೆ. ಎಸ್, ಇದರ ಜೊತೆಗೆ ಇನ್ನೊಂದಿಷ್ಟು ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟನ್ನು ಉಲ್ಲೇಖಿಸಿದ್ದಾರೆ SIT ಪರ ವಕೀಲರು. ಕೊಟ್ಟ ಬೇಲನ್ನು ಸುಪ್ರೀಂ ಕೋರ್ಟ್ ರದ್ದು ಮಾಡಿರುವಂಥ ಕೇಸ್ಗಳನ್ನು ಉಲ್ಲೇಖಿಸಿದ್ದಾರೆ. ಇದಕ್ಕೆ ಫ್ರೆಶ್ ಎಕ್ಸಾಂಪಲ್ಲು ಅಂತಂದರೆ ಮುರುಘಾಶ್ರೀ ಇದ್ದ ಕೇಸ್ ಅದು. ಅಲ್ಲೂ ಹಾಗೆ ಆಯಿತು, ಬೇಲ್ ಮಂಜೂರಾಯಿತು, ಸುಪ್ರೀಂ ಕೋರ್ಟಲ್ಲಿ ಆ ಬೇಲನ್ನು ರಿಜೆಕ್ಟ್ ಮಾಡಲಾಯಿತು ಅಥವಾ ರದ್ದು ಮಾಡಲಾಯಿತು. ಸೊ ಆ ರೀತಿಯ ಕೇಸ್ಗಳ ಉಲ್ಲೇಖವನ್ನು SIT ಪರ ವಕೀಲರು ಮಾಡ್ತಾ ಇದ್ದಾರೆ. ಬೇಲ್ ಕೊಟ್ಟ ನಂತರ ಇಂಥ ಕೇಸುಗಳಲ್ಲಿ ಬೇಲ್ ರದ್ದು ಮಾಡಿದಂಥ ಉದಾಹರಣೆಗಳನ್ನು ನ್ಯಾಯಪೀಠದ ಗಮನಕ್ಕೆ ಜೈನಾ ಕೊಠಾರಿಯವರು ತರ್ತಾ ಇದ್ದಾರೆ. ಹಳೆಯ ಕೇಸುಗಳು, ನಾನು ಈಗಾಗಲೇ ಒಂದು ಎಕ್ಸಾಂಪಲ್ ಹೇಳಿದೆ. ಮುರುಘಾಶ್ರೀ ಕೇಸು ಬೇಲ್ ಸಿಕ್ಕಿತ್ತು, ಸುಪ್ರೀಂ ಕೋರ್ಟಲ್ಲಿ ಬೇಲ್ ರದ್ದಾಯಿತು. ಕಾರಣ ಇದೇ, ಅಂದರೆ ನಿಗದಿತ ಸಮಯದೊಳಗೆ ವಿಚಾರಣೆಯನ್ನು ಮುಗಿಸ್ರಿ ಅನ್ನೋ ಸೂಚನೆಯನ್ನು ಕೊಟ್ಟು ಆರೋಪಿಗೆ ಮತ್ತೆ ಶರಣಾಗುವಂತೆ ಸೂಚಿಸಿತ್ತು. ಅನಂತರ ಆರೋಪಿ ಶರಣಾದರು, ಜೈಲು ಸೇರಿದರು. ಸೊ ಅಂಥ ಕೇಸುಗಳನ್ನು ಉಲ್ಲೇಖಿಸ್ತಾ ಇದ್ದಾರೆ SIT ಪರ ವಕೀಲರು. ಅಂದರೆ ಬೇಲ್ ಕೊಟ್ಟರೂ ಕೂಡ, ಒಂದು ವೇಳೆ ಆರೋಪಿಗೆ ಬೇಲ್ ಸಿಕ್ಕಿದ್ರೂ ಕೂಡ ಮೇಲಿನ ನ್ಯಾಯಾಲಯದಲ್ಲಿ ಬೇಲ್ ರಿಜೆಕ್ಟ್ ಆದಂಥ ಉದಾಹರಣೆಗಳಿದ್ದಾವೆ, ಬೇಲ್ ರದ್ದಾದಂಥ ಉದಾಹರಣೆಗಳು. ಇದನ್ನು ಪ್ರಶ್ನಿಸಿ ಉನ್ನತ ನ್ಯಾಯಾಲಯಕ್ಕೆ ಹೋದಂಥ ಸಂದರ್ಭದಲ್ಲಿ ಬೇಲ್ ರದ್ದಾದಂಥ ಉದಾಹರಣೆಗಳಿದ್ದಾವೆ ಅನ್ನೋದನ್ನು ನ್ಯಾಯಾಧೀಶರ ಗಮನಕ್ಕೆ ತರುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಎಸ್, ಅರ್ಜಿದಾರರ ಮೇಲೆ ಅಂದರೆ ರೇವಣ್ಣ ಅವರ ಮೇಲೆ ದಾಖಲಾಗಿರುವಂಥ ಇನ್ನೊಂದು ಕೇಸನ್ನು ಕೂಡ ಅವರು ಉಲ್ಲೇಖಿಸಿದ್ದಾರೆ. ಅದು ಯಾವುದು ಅಂತಂದರೆ ಹೊಳೆನರಸೀಪುರ ಟೌನ್ ಸ್ಟೇಷನಲ್ಲಿ ದಾಖಲಾಗಿರುವಂಥ ಕೇಸು. ಏನು ಕೇಸು? IPC ಸೆಕ್ಷನ್ 354A, 354D, 506, 509 4 ಸೆಕ್ಷನ್ ಅಡಿಯಲ್ಲಿ ಕೇಸ್ ಆಗಿದೆ. ಅಲ್ಲಿ 47 ವರ್ಷದ ಮಹಿಳೆಯೊಬ್ಬರು ಕೊಟ್ಟಿರುವಂಥ ಕೇಸ್ ಅದು. ಅಂದರೆ ಒಟ್ಟು ಆ ಕೇಸ್ನ ಸಾರ, ರೇವಣ್ಣ ಮತ್ತವರ ಪುತ್ರ ಪ್ರಜ್ವಲ್ ರೇವಣ್ಣ ನನಗೆ ಲೈಂಗಿಕ ದೌರ್ಜನ್ಯ ಮಾಡಿದರು ಅಥವಾ ಲೈಂಗಿಕ ಕಿರುಕುಳ ಕೊಟ್ಟರು ಅನ್ನೋ ಕೇಸು. ಅದನ್ನು ಇಲ್ಲಿ ಪ್ರಸ್ತಾಪ ಮಾಡ್ತಿದ್ದಾರೆ SIT ಪರ ವಕೀಲರು. ಇದು ಕಿಡ್ನಾಪ್ ಕೇಸ್ಗೆ ಸಂಬಂಧಿಸಿದಂತೆ ನಡೀತಾ ಇರುವಂಥ ಬೇಲ್ ಅರ್ಜಿಯ ವಿಚಾರಣೆ. ಆದರೆ ಅದನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಆರೋಪಿ ಈ ಕೇಸ್ ಮಾತ್ರ ಅಲ್ಲ, ಲೈಂಗಿಕ ದೌರ್ಜನ್ಯದ ಮತ್ತೊಂದು ಕೇಸು ಇದೆ ಇವರ ಮೇಲೆ ಅನ್ನೋದನ್ನು ನ್ಯಾಯಪೀಠದ ಗಮನಕ್ಕೆ ತರ್ತಿದ್ದಾರೆ. ಇವರ ಕ್ರಿಮಿನಲ್ ಇಂಟೆನ್ಷನ್ ಏನಿದೆ ಅನ್ನೋದು ಅದರಲ್ಲಿ ಗೊತ್ತಾಗತ್ತೆ. ಆ ಕೇಸ್ ಇದೆಯಲ್ಲ,
ಹಾಸನ ಹೊಳೆನರಸೀಪುರ ಟೌನ್ ಸ್ಟೇಷನ್ ದಾಖಲಾಗಿರುವಂಥ ಕೇಸು. ಅದರಲ್ಲಿ A1 HD ರೇವಣ್ಣ, A2 ಪ್ರಜ್ವಲ್ ರೇವಣ್ಣ. ಸೊ ಆ ಕೇಸನ್ನು ಇಲ್ಲಿ ಪ್ರಸ್ತಾಪ ಮಾಡ್ತಿದ್ದಾರೆ SIT ಪರ ವಕೀಲರು. ಆ ಕೇಸ್ನಲ್ಲಿ 354 ಆಗಿದೆ. 354A, 354D ಅಂದರೆ ಲೈಂಗಿಕ ದೌರ್ಜನ್ಯ, 506 ಜೀವ ಬೆದರಿಕೆ, 509 ಮಹಿಳೆಯ ಗೌರವಕ್ಕೆ ಧಕ್ಕೆ ತಂದಂಥ ಆರೋಪ. ಸೊ ಇದನ್ನ ಪ್ರಸ್ತಾಪ ಮಾಡ್ತಿದ್ದಾರೆ. ರೇವಣ್ಣ ಅವರ ಮೇಲೆ ಇರುವಂತ ಇನ್ನೊಂದು ಕೇಸನ್ನ ಕೂಡ ಪ್ರಸ್ತಾಪ ಮಾಡ್ತಿದ್ದಾರೆ. ಇಲ್ಲಿ ಸಾಕ್ಷಿ ನಾಶದ ವಿಚಾರವನ್ನ ಕೂಡ ಪದೇ ಪದೇ SIT ಪರ ವಕೀಲರು ಪ್ರಸ್ತಾಪ ಮಾಡ್ತಾ ಇರೋದು. ಬೇಲ್ ಕೊಟ್ಟರೆ ಸಾಕ್ಷ್ಯ ನಾಶದ ಆತಂಕ ಇದೆ. ಇದು ಸಾಕ್ಷ್ಯ ನಾಶದ್ದೇ ಕೇಸ್ ಆಗಿರೋದ್ರಿಂದ ಮತ್ತೆ ಏನಾದರೂ ಬೇಲ್ ಅವರಿಗೆ ಮಂಜೂರಾದರೆ ಮತ್ತೆ ಅದೇ ಕೃತ್ಯದಲ್ಲಿ ಆರೋಪಿ ತೊಡಗಬಹುದು ಅಥವಾ ಆರೋಪಿ ಇನ್ವಾಲ್ವ್ ಆಗಬಹುದು ಅದೇ ರೀತಿಯ ಕೃತ್ಯದಲ್ಲಿ. ಇವರ ಕ್ರಿಮಿನಲ್ ಇಂಟೆನ್ಷನ್ ಆ ರೀತಿ ಇದೆ. ಹಳೆ ಕೇಸಿನ ಉಲ್ಲೇಖ ಕೂಡ ಇದೇ ಬೇಲ್ ಅರ್ಜಿಯ ವಿಚಾರಣೆಯ ಸಂದರ್ಭದಲ್ಲಿ SIT ಪರ ವಕೀಲರು ಮಾಡಿದ್ದಾರೆ. ಅಲ್ಲಿಗೆ ಒಂದಿಷ್ಟು ವಿಚಾರಗಳು SIT ಕಡೆಯಿಂದ ಬರ್ತಾ ಇರುವಂಥ ಆಕ್ಷೇಪ ಯಾವ ರೀತಿ ಅಂತಂದರೆ, ಆಗಲೇ ಹೇಳ್ತಿದ್ದೆ ನಾನು, ಒಂದು ಇದನ್ನು ನೀವು ಪ್ರತ್ಯೇಕ ಕೇಸ್ ಆಗಿ ನೋಡಬಾರ್ದು. ಇದು ಆ ಅಶ್ಲೀಲ ವಿಡಿಯೋ ಕೇಸಿಗೂ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ದಾಖಲಾಗಿರುವಂಥ ಅತ್ಯಾಚಾರ ಕೇಸಿಗೂ ಲಿಂಕ್ ಆಗಿರುವಂಥ ಪ್ರಕರಣ ಇದು. ಅಂದರೆ ಸಂಪರ್ಕ ಇರುವಂಥ, ಸಂಬಂಧ ಇರುವಂಥ ಪ್ರಕರಣ ಇದು. ಆ ಕೇಸಿನ ಸಾಕ್ಷ್ಯನಾಶದ ಕೇಸು ಇದು, ಅಥವಾ ಆ ಕೇಸಿಗೆ ಸಂಬಂಧಿಸಿದಂತೆ ಸಾಕ್ಷ್ಯನಾಶದ ಪ್ರಯತ್ನ ಇದು. ಆ ಕಾರಣಕ್ಕಾಗಿ ಎರಡನ್ನ ನೀವು ಪ್ರತ್ಯೇಕವಾಗಿ ನೋಡಬೇಡಿ ಅನ್ನೋದು ಒಂದಾದರೆ, ಎರಡನೆಯದ್ದು ಆರೋಪಿಗೆ ಬೇಲ್ ಕೊಟ್ಟರೆ ಸಾಕ್ಷ್ಯನಾಶ ಆಗತ್ತೆ ಅನ್ನೋ ವಿಚಾರ. ಮತ್ತು ಆರೋಪಿಯ ಮೇಲೆ ಇದೇ ರೀತಿಯ ಆರೋಪ ಮತ್ತೊಂದು ಕೇಸಲ್ಲಿದೆ, ಲೈಂಗಿಕ ದೌರ್ಜನ್ಯದ ಆರೋಪ. ಅಂದರೆ SIT ಪರ ವಕೀಲರು ನ್ಯಾಯಪೀಠದ ಗಮನಕ್ಕೆ ತರ್ತಾ ಇರೋದು, ಇವರು ಈ ಹಿಂದೆಯೂ ಕೂಡ ಇಂಥ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ. ಅಂದರೆ ಇವರ ಕ್ರಿಮಿನಲ್ ಇಂಟೆನ್ಷನ್, ಅಪರಾಧಿಕ ಉದ್ದೇಶ ಏನು ಅನ್ನೋದು ಗೊತ್ತಾಗತ್ತೆ ಅಂತ ಹೇಳೋ ಮುಖಾಂತರ ಆರೋಪಿ ಸ್ಥಾನದಲ್ಲಿ ನಿಂತಿರುವಂಥ ವ್ಯಕ್ತಿ ಪ್ರಭಾವಿಯು, ಕ್ರಿಮಿನಲ್ ಇಂಟೆನ್ಷನ್ ಇರುವಂಥ ವ್ಯಕ್ತಿಯು, ಸಾಕ್ಷ್ಯನಾಶ ಮಾಡಿದಂಥ ಆರೋಪ ಹೊತ್ತಿರುವಂಥ ವ್ಯಕ್ತಿಯು ಮತ್ತು ಸಮಾಜದಲ್ಲಿ ರಾಜಕೀಯವಾಗಿ ಪ್ರಬಲ ಪ್ರಭಾವಿ ಕುಟುಂಬಕ್ಕೆ ಸೇರಿದಂಥ ವ್ಯಕ್ತಿಯೂ ಆಗಿರೋದ್ರಿಂದ, ಜೊತೆಗೆ ಇದೇ ವ್ಯಕ್ತಿಯ ಪುತ್ರ ತಲೆಮರೆಸಿಕೊಂಡಿರೋದ್ರಿಂದ ಇವರಿಗೆ ಬೇಲ್ ಕೊಟ್ಟರೆ ಪ್ರಾಬ್ಲಮ್ ಆಗುತ್ತೆ ಈ ಕೇಸ್ನಲ್ಲಿ ಅನ್ನೋದು SITಯ ವಾದ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.